ಗುಡ್ ಈವ್ನಿಂಗ್. ನಾನಿವತ್ತು ನೋಡಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತಿದ್ದೀನಿ. ಇವತ್ತು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸೊ ಇವಾಗ ಕಟ್ ಮಾಡೋಣ. ನಾನು 3 ಪೀಸ್ ಮಾಡಿದ್ದೀನಿ. ನಾನು ಚಿಕ್ಕ ಬಜ್ಜಿ ಮಾಡೋಣ ಅಂತ ಇದಕ್ಕೆ 3 ಪೀಸ್ ಮಾಡಿದ್ದೀನಿ. 3 ಭಾಗ ಸಿಪ್ಪೆ ಆದರೂ ತೆಗಿಬೋದು, ಇಲ್ಲ ಬರೀ ಈ ಥರ ಅರ್ಜೆಂಟ್ ತೊಗೊಂಡ್ರು ಆಯಿತು. ನಾನು ಒಂದು ಫುಲ್ ಸಿಪ್ಪೆ ತೆಗೆದಿದ್ದೀನಿ, ಇನ್ನೊಂದು ಇಷ್ಟು ಮಾತ್ರ ತೆಗೆದಿದ್ದೀನಿ. ಈ ಥರ ರಂಗಕ್ಕನ್ನು ಕಟ್ ಮಾಡ್ಬೋದು, ಉದ್ದಕ್ಕನ್ನು ಮಾಡ್ಬೋದು. ಸೊ ಈ ಥರ ಮಾಡ್ಕೊಂಡು ಹಬ್ಬಕ್ಕೆ ನಾರು ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ, ಬೇಗ ತೆಗಿಬೋದು. ತೆಳ್ಳಕ್ಕಾಗುತ್ತೆ, ಅಷ್ಟು ತೆಳ್ಳಕ್ಕೆ ಕಟ್ ಮಾಡ್ಕೊಳ್ಳಿ. ಹಸಿ ಹಿಡಿಯಬೇಕು ಮತ್ತು ಚೆನ್ನಾಗಿ ಬೇಯಬೇಕು. ಮತ್ತು ತೆಳ್ಳಕ್ಕೆ ಎಷ್ಟು ತೆಳ್ಳಕ್ಕಾಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು. ಬಾಳೆಕಾಯಿನ ಫುಲ್ಲು ಕಟ್ ಮಾಡಾಯಿತು. 1-2 ಸ್ಲೈಸ್ ಥರನೂ ಮಾಡಿದ್ದೀನಿ ನಮ್ಮ ಬಿಂದಿಯಾಗೆ. ಹಳ್ಳಿ ತೊಗೊಂಡಿದ್ದೀನಿ. ಹಸಿಟ್ಟು ಕಲಸೋಕ್ಕೆ ಹಸಿಟ್ಟು ಹಾಕಿದ್ದೀನಿ. ಬಜ್ಜಿ ಮಾಡೋ ಹಸಿಟ್ಟಿದ್ದು 100 ಗ್ರಾಮ್ ಇದೆ. ಅರಿಶಿನ ಪುಡಿ 1/4 ಟೀ ಸ್ಪೂನ್ ಹಾಕಿದ್ದೀನಿ. 1 ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಕರಮ್ ಅನ್ನತ್ತೆ. ಅದಕ್ಕೋಸ್ಕರ ಸ್ಪೂನು ಅಚ್ಚ ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ಪೌಡರು, ಚಿಲ್ಲಿ ಪೌಡರ್, 1 ಚಿಟಿಕೆ ಸೋಡಾ ಪುಡಿ, ಅಡುಗೆ ಸೋಡಾ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಮಿಶ್ರಣ ಹಾಕಿದ್ದಾಯಿತು. ಹಸಿಟ್ಟು, ಚಿಲ್ಲಿ ಪೌಡರು, ಸೋಡಾ, ಅಕ್ಕಿ ಹಸಿಟ್ಟು, ಜೀರಾ ಪೌಡರು. ಮತ್ತು ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಹಸಿಟ್ಟು ಗಟ್ಟಿ ಕಲಿಸ್ಬೇಕು. ನೀರು ಹಾಕಿ ಕಲ್ಸೋಕ್ಕೆ ಮುಂಚೆ ಎಲ್ಲನೂ ಫಸ್ಟ್ ಮಿಕ್ಸ್ ಮಾಡ್ಕೊಬಿಡಿ. ಆಮೇಲೆ ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಗಂಟು ಇಲ್ದಿರಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟು ಇರಬಾರ್ದು ಹಸಿಟ್ಟಲ್ಲಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇಷ್ಟು ಗಟ್ಟಿಗಿರಬೇಕು. ಹಸಿಟ್ಟು ಎತ್ಕೊಂಡ್ರೆ ಬೆರಳಲ್ಲಿ ಹಸಿಟ್ಟು ನಿಲ್ಲಬೇಕು. ಅಷ್ಟು ಗಟ್ಟಿಗೆ ಕಲಿಸ್ಕೊಳ್ಳಿ. ಅಂದರೆ ಬಜ್ಜಿ ಮಾಡೋದಲ್ಲ ಗಟ್ಟಿಗಿರಬೇಕು. ನಾನು ಯೂಸ್ ಮಾಡೋದು ಗೋಲ್ಡಿನ ಆಯಿಲ್ ಇದೆ. ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾಯಬೇಕಾದ್ರೆ ಜೋರಾಗಿ ಇಡಿ. ಆಮೇಲೆ ಬಜ್ಜಿ ಹಾಕಬೇಕಾದ್ರೆ ಮಧ್ಯಮ ಉರಿ ಇಟ್ಕೊಳ್ಳಿ. ಎಣ್ಣೆ ಕಾಯಬೇಕಾದ್ರೆ ಉರಿ ಜೋರಾಗಿ ಇಟ್ಕೊಳ್ಳಿ. ಎಣ್ಣೆ ಕಾಯ್ದಿದೆ. ಈಗ ಬಜ್ಜಿ ಹಸಿಟ್ಟು ರೆಡಿಯಾಗಿದೆ. ಬಾಳೆಕಾಯಿ ಎಲ್ಲ ರೆಡಿಯಾಗಿದೆ. ಇವಾಗ ನಿಧಾನಕ್ಕೆ ಉರಿನ ಲೋ ಫ್ಲೇಮ್ ಇಟ್ಕೊಳ್ಳಿ. ನಿಧಾನಕ್ಕೆ ಬಿಡಿ. ನೋಡಿ ಬಜ್ಜಿ ಹಾಕಿದ್ದೀನಿ. ಲೋ ಫ್ಲೇಮಲ್ಲೇ ಅಂದರೆ ಮಧ್ಯಮ ಉರಿಲೇ ಬೇಯಬೇಕು. ಅಂದರೆ ಒಳಗಡೆ ಎಲ್ಲ ಬಾಳೆಕಾಯಿ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ನಿಧಾನವಾಗೇ ಬೇಯಿಸಿ. ಅಂದರೆ ಸೀದೋದ್ರೆ ಚೆನ್ನಾಗಿರಲ್ಲ. ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಗರಿಗರಿಯಾಗಿರುತ್ತೆ. ಅಕ್ಕಿ ಹಸಿಟ್ಟು ಹಾಕಿದ್ದೀವಲ್ಲ ಅದಕ್ಕೆ. ಎಣ್ಣೆ ಉಪ್ಪು ಹಾಕಿದ್ದೀನಿ. ಬಿಸಿಯಾಗಿ ಗರಿಗರಿಯಾದ ಬಜ್ಜಿ ರೆಡಿಯಾಗಿದೆ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಬಾಯ್.